ಸಿದ್ಧರಾಮನಿಗೆ ಗೊತ್ತಾಗಲಿಲ್ಲ. ಸಿದ್ಧರಾಮ ಮಲ್ಲಯ್ಯನ ಗಿರಿಯಿಂದ ಬರುವಾಗ ಪರಮಾತ್ಮ ಹೇಳಿ ಕಳಿಸಿದ್ದ, ನಾ ಬರ್ತೀನಿ, ಸೊನ್ನಲಾಪುರಕ್ಕೆ ನಾ ಬರ್ತೀನಿ, ಬಂದರೆ ನನ್ನ ಗುರ್ತು ಹಿಡಿಬೇಕು ನೀನು. ಪರಮಾತ್ಮನನ್ನ ಗುರ್ತು ಹಿಡಿಬೇಕು. ನೀ ಗುರ್ತು ಹಿಡದಿ ನಾನಿನ್ನ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಂದಿದ್ದ. ಸಿದ್ಧರಾಮ ಆಯ್ತು ಪರಮಾತ್ಮ, ಒಟ್ಟು ನೀ ಬಾ, ನಿನ್ನ ಗುರುತು ಹಿಡಿತನಂತ ತಿಳ್ಕೊಂಡು ಸಿದ್ಧರಾಮ ಅಂದಿದ್ದ. ಸೊನ್ನಲಾಪುರದೊಳಗ ಸಿದ್ಧರಾಮ ಏನು ಕೆರಿ ಕಟ್ಟೋದು, ಏನು ಅರವಟ್ಟಿಗೆಗಳನ್ನು ಕಟ್ಟೋದು, ಏನು ದಾನ, ಏನು ಧರ್ಮ, ಏನು ಪುಣ್ಯ ಪರೋಪಕಾರ, ಸಾಮೂಹಿಕ ಲಗ್ನ, ಅಭಿಷೇಕ, ಒಂದು ಎರಡು ಸಿದ್ಧರಾಮನ ಕಾರ್ಯ. ಬಹುತೇಕ ಒಂದು ರಾಜ್ಯದ ಮುಖ್ಯಮಂತ್ರಿಗಳಿದ್ದುಕೊಂಡು ಸುತ್ತ ರಾಜ್ಯದ ಎಲ್ಲ ಅಭಿವೃದ್ಧಿಯನ್ನು ಹೆಂಗ ಮಾಡ್ತಾರಲ್ಲ, ಸಿದ್ಧರಾಮ ಸೊನ್ನಲಾಪುರದೊಳಗ ಹಂಗ ಅಭಿವೃದ್ಧಿ ಮಾಡ್ತಿದ್ದ. ಯಾರಿಗೆ ನೀರಿಲ್ಲ, ಯಾರಿಗೆ ಹಣ್ಣಿಲ್ಲ, ಯಾರಿಗೆ ಬಟ್ಟೆ ಇಲ್ಲ, ಯಾರಿಗೆ ಮಣಿ ಇಲ್ಲ, ಅವರಿಗೆಲ್ಲ ಒಳ್ಳೆಯ ರೀತಿಯೊಳಗ ವ್ಯವಸ್ಥೆ ಮಾಡುತ್ತಿದ್ದ ಸಿದ್ಧರಾಮ. ಅವತ್ತಿನ ಕಾಲದೊಳಗ ಸೊನ್ನಲಾಪುರದೊಳಗ ಸಿದ್ಧರಾಮ ಅಂತಂದ್ರ ಅವನೊಬ್ಬ ಮಹಾದೇವ ಅಂತ ತಿಳ್ಕೊಂಡಿದ್ರು. ಈಗಿದ್ದ ದೇವಸ್ಥಾನ ಸಿದ್ಧರಾಮ ದೇವರೇ, ಸಿದ್ಧರಾಮರೇ ಕಟ್ಟಿಸಿದಾರಂತ ಊಹೆ ಅದ. ಈಗೇನು ಮಲ್ಲಯ್ಯನ ಗುಡಿ ಅದಲ್ಲ, ಅವರೇ ಕಟ್ಟ್ಯಾರಂತ ತಿಳ್ಕೊಂಡು ಬರದಾರ. ಈಗ ಕೆರಿ ಅದಲ್ಲ, ಆ ಸಿದ್ಧರಾಮನೇ ತಯಾರು ಮಾಡಿದ ಕೆರಿ ಅಂತ ಶಾಸ್ತ್ರದೊಳಗೆ ಬರೀತಾರೆ. ಆ ಕೆರಿ ನೀರಂತಂದ್ರ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ. ಒಬ್ಬ ರೋಗಿಷ್ಠ ಮನುಷ್ಯ, ಹೃದಯದ ಮೇಲೆ ಬಹಳ ದೊಡ್ಡ ಹುಣ್ಣಾಗಿತ್ತಂತ, ಬಹಳ ದೊಡ್ಡ ಹುಣ್ಣಾಗಿತ್ತು ಅವನಿಗೆ. ಅವ ಎಷ್ಟೋ ಇಡೀ ದೇಶವನ್ನೆಲ್ಲ ಸುತ್ತ ಹಾದು ಬಂದರೂ ಅವನ ರೋಗ ಕಡಿಮೆಗಿದ್ದಿಲ್ಲ. ಕೆಟ್ಟ ನಾರ್ತಿತ್ತು, ಹುಣ್ಣಾಗಿ ಕೆಟ್ಟ ನಾರ್ತಿತ್ತು. ಇಡೀ ಶರೀರದ ತುಂಬ ಹುಣ್ಣಾಗಿ ಕೀವ ರಕ್ತ ಬಸಿತಿತ್ತು. ಯಾರು ಅವನು ಮುಟ್ಟುತ್ತಿದ್ದಿಲ್ಲ. ಅದಕ್ಕೆ ರೋಗ ಬರ್ಲಾರ್ದಂಗ ಇರುವುದು ಚಲೋ. ಕರ್ಮಾನುಗುಣವಾಗಿ ಬಂದ ರೋಗ ಅನುಭವಿಸಬೇಕು. ನಾವು ಹಿಂದೆ ಮಾಡಿದ ಕರ್ಮವನ್ನು ಹಿಂದುಂಡುಡಬೇಕಾತ್ಮ ಅಂದಂಗ ಬರಲುಳ್ಳ ದುಃಖವನ್ನು ಅನುಭವಿಸಿಯೇ ತೀರಬೇಕು. ಬೇರೆ ಪರಿಹಾರವದಕ್ಕಿಲ್ಲ. ಇಹುದೆಂದೊಡೆ ರಾಮನಳ ಪಾಂಡವರು ನೋಯಲೇಕೆ, ನಿಜಗುಂಡ್ರು ಹೇಳ್ದಂಗ ಬರತಕ್ಕಂತ ರೋಗಗಳು ಕರ್ಮಜ ರೋಗಗಳು ಬರ್ಲಿ, ಆದ್ರೆ ನಾವಾಗೆ ರೋಗಗಳಿಗೆ ಪತ್ರ ಬರಿಬಾರ್ದು, ಫೋನ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು. ನಾವಾಗೆ ರೋಗಗಳನ್ನು ಕರ್ಕೋಬಾರದು. ಯಾಕಂದ್ರೆ ತಿನ್ನಬಾರದು ತಿಂದೀವಿ, ಕುಡಿಬಾರದು ಕುಡ್ದೀವಿ, ಸೇದಬಾರದು ಸೇದೀವಿ ಅಂತಂದ್ರ ರೋಗಗಳನ್ನ ನಾವಾಗೆ ಕರ್ಕೊಂಡಂಗ ಆಗ್ತದ. ಮನ್ಯಾಗ ರೋಗ ಆಗಿ ಬಿದ್ದೀವಂದ್ರೆ 2 ದಿವಸ ಜಾಕಿ ಮಾಡ್ತಾರ್ರಿ, 2 ದಿವಸ ನೋಡ್ತಾರ. ನಮ್ಮನ್ನ ಹೇಳಿನಲ್ಲ, ದವಾಖಾನಾಗ ಬಿದ್ದರೆ ಸ್ವತಃ ತಾಯಿನೇ ಜಡ್ಜಿಗೆ ಹೋಗಿ ದಯಾಮರಣ ಕೇಳಿದ್ಲು, ಮಗನ ಕೊಲ್ಲಕ, ಮಗ ಸಾಯಿಲ್ ಅಂತ ತಿಳ್ಕೊಂಡು. ನೋಡಂಗಿಲ್ಲ, ಯಾರು ನೋಡ್ತಾರ? ನಾವು ಮನ್ಯಾಗ ಕುಡಿದು ಏನಾರ ಮಾಡ್ಕೊಂಡು ಬಿದ್ದೀವಂದ್ರ 2 ದಿವಸ ಸೇವಾ ಮಾಡ್ತಾರ. ನೋಡ್ತಾಳ, ಹೆಂಡತೀನಿ ಅಂತಾಳ, ದೇವ್ರ ಹೆಂಗಾರ ಮಾಡಿ ಇವನು ಕಣ್ಣು ಮುಚ್ಚು ಅಂತಾಳ. ಕಾರಣ ಏನು ಅಂತಂದ್ರ ನಾವು ಶರೀರವನ್ನು ಕಾಯ್ಕೋಬೇಕು. ಅವನಿಗೆ ಯಾವುದೋ ಕಾರಣದಿಂದ ಇಡೀ ದೇಹದ ತುಂಬ ರಕ್ತ, ಕೀವ, ಮನೆಯನವರೆಲ್ಲ ಹೊರಗೆ ಹಾಕಿ ಬಿಟ್ರು. ನಾರ್ಕೊಂತ ಯಾರು ಇಟ್ಕೋತಾರ ಮನೆ, ಹೋಗ ಹೊರಗಂತ ಕಡೆಕ್ ಹೆಂಡತಿನೂ ಹೊರಗೆ ಹಾಕಿದ್ಲು. ಹಿಂಗ ಸುತ್ತ ಹಾಯ್ತಿದ್ದ, ಎಲ್ಲ ಕಡೆ ಸುತ್ತ ಹಾದ ಕೊನೆಗೆ ಸೊನ್ನಲಾಪುರಕ್ಕೆ ಬಂದಾಗ, ಸೊನ್ನಲಾಪುರದೊಳಗೆ ಎಷ್ಟೋ ದಿನ ಇದ್ದು ಒಂದು ದಿನ ನಡ್ಕೋಂತ ಬಂದು ಈಗೇನು ಕೆರಿ ಅದ ನೋಡ್ರಿ, ಆ ಕೆರಿ ದಂಡ್ಯಾಗ 3 ದಿವಸ ಕುಂತಂತ. ಕೆರೆ ದಂಡ್ಯಾಗ 3 ದಿನ ಕುಂತು ಕೊನೆಗೊಂದು ದಿನ ಕೆರೆಯಾಗರ ಜಳಕ ಮಾಡ್ಬೇಕಂತ ತಿಳ್ಕೊಂಡು ಹಗಾರ್ಕ ಆ ಸಿದ್ಧರಾಮ ಶಿವೋಗಿ ತೆಗೆದ ಕೆರೆ ಏನದ ನೋಡ್ರಿ, ಆ ಕೆರೆಯೊಳಗ ಒಂದು ದಿನ ಮುಂಜಾನೆ 6 ಗಂಟೆಗೆ ಸ್ನಾನ ಮಾಡ್ಬೇಕು. ಯಾರು ಇಲ್ದಾಗ, ರಕ್ತ ಹಾಕಿವಾದವ, ಇಳಿಗುಡಂಗಿಲ್ಲ ಕೆರೆಯಾಗ, ಯಾರು ಮುಂದೆ ಇಳಿಗುಡಂಗಿಲ್ಲ. ಹಂಗ ನಸಿಕನಾಗ 5 ಗಂಟೆಗೆ ಯಾರು ಇಲ್ಲದ ಟೈಮ್ದೊಳಗ ಹಂಗ ಬಂದು ಅರಿವಿ ಕಳೆದ ಆ ಕೆರೆಯಾಗ ಜಿಗದ ಕೆರೆಯಾಗ 1 ನಿಮಿಷ ಜಿಗದ ಮ್ಯಾಲ ಬರಗುಡದ ಒಂದೀಟೂ ರೋಗಿಲ್ಲ ಅವನ ಶರೀರದ ಮ್ಯಾಗ, ಒಂದೀಟೂ ರೋಗಿಲ್ಲ. ಅಷ್ಟಾಷಷ್ಠಿ ತೀರ್ಥ ಅಂತ ಬರೀತಾರ ಅದಕ್ಕ. ಇವತ್ತು ಆ ಕೆರೆಯೊಳಗ ಸ್ನಾನ ಮಾಡಿದ್ರೆ ಇದ್ದ ರೋಗ ಎಲ್ಲ ಹೋಗ್ತಾವಂತ ಬರ್ದಿದಾರ. ಆದ್ರ ಆ ಪವಿತ್ರತೆ ಉಳಿದಿತ್ತು ಅಂದ್ರ ಆಗತಾವ, ಇಲ್ಲ ಅಂತಂದ್ರೆ ಇಲ್ಲ. ಆ ರೀತಿಯೊಳಗ ಸಿದ್ಧರಾಮನ ಕೆರೆಯೊಳಗ ಅಂತಹ ಪವಿತ್ರತೆ. ಅವತ್ತಿನ ದಿನ ಎಲ್ಲ ಜನರಿಗೆ ನೀರಿನ ಅನುಕೂಲ ಆಗಲಂತ ತಿಳ್ಕೊಂಡು ಸಿದ್ಧರಾಮ ಶಿವಯೋಗಿ ಏನ್ ಮಾಡಿದ್ದ ಅಂತಂದ್ರ ಕೆರೆಯನ್ನು ಕಟ್ಟಿಸಿದ.
ಕೆರೆಯನ್ನು ಕಟ್ಟಿಸಿದ. ಒಂದಿನ ಇನ್ನ ಕೆರೆ ಹಂಗ ಕಟ್ಟಡ ನಡೆದಿತ್ತಂತ. ಕಟ್ಟಡ ನಡೆದ ಸಂದರ್ಭದೊಳಗ ಅಲ್ಲಮಾಪ್ರಭು ಸಿದ್ದರಾಮ ಶಿವಯೋಗಿ ಹತ್ತಿರ ಬರ್ತಾನ. ನಮ್ಮನ್ ಹೇಳಿನಲ್ಲ ನಿಮಗೆ, ಸ್ವತಃ ಮಲ್ಲಯ್ಯನೇ, ಮಲ್ಲಿಕಾರ್ಜುನ, ಶಿವ ಅಲ್ಲಮನ ರೂಪದೊಳಗ, ಅಲ್ಲಮಾಪ್ರಭುವಿನ ರೂಪದೊಳಗ ಸಿದ್ದರಾಮನ ಹತ್ತಿರ ಬರ್ತಾನ. ಯಾಕಂತಂದ್ರ ಸಿದ್ದರಾಮನ ಕರ್ಕೊಂಡು ಹೋಗ್ಬೇಕಂತೇಳಿ ಅವನಿಗೆ ಜ್ಞಾನ ಮಾಡಿಸಬೇಕು, ಅವನನ್ನ ಗುರುತು ಹಿಡಿಬೇಕು. ನಾನಾಗಿ ಅವನಿಗೆ ಹೇಳಿ ಕಳಿಸೀನಿ, ನನ್ನ ಗುರುತು ಹಿಡಿತಾನ ಇಲ್ಲ ನೋಡ್ಬೇಕಂತ ತಿಳ್ಕೊಂಡ ಎಲ್ಲಿಗೆ ಬಂದ ಅಂತಂದ್ರ ಸಂಚಾರ ಮಾಡ್ಕೊಂತ ಹಾದ್ಯಾಗ ಎಷ್ಟೋ ಮಂದಿನ ಉದ್ಧಾರ ಮಾಡ್ಕೊತ ಬರ್ತಾನ. ಯಾರು? ಅಲ್ಲಮಾಪ್ರಭು. ಹಾದ್ಯಾಗ ಗೊಗ್ಗಯ್ಯ ಅಂತಿರ್ತಾನ ಒಬ್ಬ, ಗೊಗ್ಗಯ್ಯನಿಗೆ ಉದ್ಧಾರ ಮಾಡ್ತಾನ. ಅಜಗಣ್ಣ ಸತ್ತಾಗ ಮುಕ್ತಾಯಿ ಅಳ್ಕೊಂತ ಕುಂತಿರ್ತಾಳ, ಆಕಿಗೆ ಉದ್ಧಾರ ಮಾಡ್ತಾನ. ಅನೇಕ ಸಾವಿರ ಜನರನ್ನು ಉದ್ಧಾರ ಮಾಡ್ಕೊಂತ ಬರುವಾಗ ಆ ಗೊಗ್ಗಯ್ಯ ರೈತ ಮನುಷ್ಯ. ಆ ರೈತ ಹೊಲ ಬಿತ್ತುವಾಗ ಇವ ಹಾದ ಹೊಂಟಿರ್ತಾನ. ಹೋಗುವಾಗ ಅವನಿಗೆ ಬೆಟ್ಟಾಗಿ ಒಂದು ಮಾತು ಕೇಳ್ತಾನೆ, ಏನು ಮಾಡಕತ್ತೀಯಪ್ಪ? ಏನಿಲ್ರಿಯಪ್ಪ, ಹಿಂಗ ಬಿತ್ತುದು ಬೆಳಿ ತೆಗೆದು ನಾವು ರೈತರಲ್ರಿಯಪ್ಪ, ಬಿತ್ತಾಕತ್ತೀನಿ. ಆಗ ಅಲ್ಲಮಾಪ್ರಭು ಎಷ್ಟು ಒಳ್ಳೇದು ಹೇಳ್ತಾನೆ ನೋಡ್ರಿ. ನೋಡಪ್ಪ, ನೀ ಹೆಂಗ ಬಿತ್ತತಿಯಲ್ಲ, ಹೆಂಗ ಹೊಲ ಮಾಡ್ತೀಯಲ್ಲ, ಇದನ್ನ ಸ್ವಲ್ಪ ಆಧ್ಯಾತ್ಮಮಯವಾಗಿ ಮಾಡುವುದು ಕಲಿ. ಈ ಕಾಯಕದಿಂದ, ನೀನು ಮಾಡುವ ಕಾಯಕದಿಂದ ಪರಮಾತ್ಮನೂ ಒಲಿದಿರ್ಬೇಕು, ಕಾಯಕನೂ ಆಗಿರ್ಬೇಕು. ಎರಡೂ ಮಾಡುತ್ತ ಬಾರಪ್ಪ. ಅವಂದ ಎರಡು ಹೆಂಗ ಮಾಡಕ್ ಬರ್ತದ್ರಿ ಅಪ್ಪ, ನಮಗ್ ಬರಂಗಿಲ್ಲ, ಇದ್ರಾಗ ಹೆಂಗ ದೇವ್ರ ಆಧ್ಯಾತ್ಮ ಹೆಂಗ್ ಮಾಡ್ಬೇಕ್ರಿ ಅಂತಂದಾಗ ಅಲ್ಲಮಾಪ್ರಭು ಒಂದ್ ಮಾತು ಹೇಳ್ತಾನ. ನೋಡಪ್ಪ, ಇದು ಹೆಂಗ ತೋಟ ಐತಲ್ಲ, ಇದು ಹೆಂಗ ಹೊಲ ಐತಲ್ಲ, ಹಂಗ ಇದು ಒಂದು ಹೊಲ. ತನುವ ತೋಂಟವ ಮಾಡಿ, ಮನವ ಗುದ್ದಲಿಯ ಮಾಡಿ, ಅಗೆದು ಕಳೆದನಯ್ಯ ಬ್ರಹ್ಮ ಬೇರವ, ಭ್ರಾಂತಿ ಬೇರವ. ಹಿಂಗ ಮಾಡ್ಬೇಕಂತ ನಾವು ಅಲ್ಲಮಾಪ್ರಭು ಹೇಳ್ತಾನೆ. ಏನು? ಇದು ಹೆಂಗ ತ್ವಾಟ ಐತಲ್ಲ, ಇದು ಒಂದು ತ್ವಾಟದನು. ಈ ಶರೀರ ಅಂತಕ್ಕಂಥದ್ದೊಂದು ತ್ವಾಟ ಅಂತ ತಿಳ್ಕೋ. ಇದನ್ನ ತ್ವಾಟ ಮಾಡು, ಇದನ್ನು ಹೊಲ ಮಾಡು, ತನುವ ತೋಂಟವ ಮಾಡಿ, ಇದ ತ್ವಾಟ ಅಂತ ತಿಳ್ಕೋ. ಅಲ್ಲಿ ತ್ವಾಟದಾಗ ಹೆಂಗ ಕರಿಕೆ ಹಾಡತಿಲ್ಲ, ಹಂಗ ಇಲ್ಲಿ ಹಾಡು. ಅಲ್ಲಿ ಹಡ್ಡಾಕ ಗುದ್ದಲು ಬೇಕಲ್ಲ, ಇಲ್ಲಿ ಗುದ್ದಲಿ ಮಾಡು. ಏನು? ಮನವ ಗುದ್ದಲಿಯ ಮಾಡಿ, ಮನಸ್ಸನ್ನುವುದು ಗುದ್ದಲಿ ಮಾಡು. ಮತ್ತಿಲ್ಲಿ ಏನು ಹಾಡ್ಬೇಕಂದ್ರ ಭ್ರಾಂತಿ ಬೇರವ. ಇದ್ರೊಳಗ ಭ್ರಾಂತಿ ಬೇರಂದ್ರೆ ಏನು? ನಾನು, ನಂದು, ನನ್ನಿಂದಾನೇ ಜಗತ್ತು, ನಾ ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ, ಈ ಜಗತ್ತಿಗೆ ನಾನೇ ಅನಿವಾರ್ಯ ಅಂತ ಎಲ್ಲ ನಂದು 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 ನಾನು ಕೂತಕೊಂಡಿರ್ತೀವಲ್ಲ, ಇದು ಭ್ರಾಂತಿಯ ಬೇರ. ಇದನ್ನ ಹಡ್ಡಿ ಕೇಳು. ಹಿಂಗ ಅವನಿಗೆ ಹೇಳಿ ಹಾದ್ಯಾಗ ಬರುವಾಗ ಅಜಗಣ್ಣ ಸತ್ತಿರ್ತಾನ. ಅವನ ತೊಡಿ ಮ್ಯಾಗ ಹಾಕೊಂಡು ಮುಕ್ತಾಯಿ ಕೂತಿರ್ತಾಳ. ಅಳ್ಕೋಂತ ಅಲ್ಲಮಾಪ್ರಭು ಆಕಿಗೆ ಒಂದು ಸಮಾಧಾನ ಮಾಡ್ತಾನೆ. ಬಹಳ ಚಂದ ವಚನಗಳ ಸುರಿಮಳೆ, ಸಂವಾದ ಕೇಳ್ಬೇಕು. ಶೂನ್ಯ ಸಂಪಾದನೆ ಅಥವಾ ಪ್ರಭುಲಿಂಗ ಲೀಲೆ ಬಹಳ ಚಂದ ಬರೀತಾರ ಅದ್ರೊಳಗೆ. ಅಲ್ಲಮಾಪ್ರಭು ಆಕಿಗಂತಾರ, ಏನು? ಕಂಗಳ ಮುತ್ತು ಪವನಿಸುವಾಕೆ ನೀನಾರು ಹೇಳ ಎಲೆ ತಾಯಿ. ಆಕಿಗೆ ಒಂದು ಮಾತಂತಾರ ವಚನದೊಳಗೆ. ಯಾಕೆ ಕಳ್ಳಾಗತ್ತೀವ ಅಂತಂದಾಗ ಅಜಗಣ್ಣ ಸತ್ತಾನ. ಆಕಿಗೆ ಅವಂಗ ವಚನಗಳ ಸುರಿಮಳೆಯಾಗಿ ಆಕೆಗೆ ಉದ್ಧಾರ ಮಾಡಿ ತನ್ನ ಜ್ಞಾನವನ್ನು ಮಾಡಿಸಿ ಸಿದ್ದರಾಮ ಶಿವಯೋಗಿ ಹತ್ತಿರ ಬರ್ತಾನೆ. ಇವ ಕೆರಿ ಕಟ್ತಿರ್ತಾನ. ಕಲ್ಲ, ಎತ್ತಿನ ಗಾಡಿ, ಆನಂತರ ವಾಡ್ರು, ಕಟಿಯುವುದು, ಸಿಮೆಂಟ್ ಕಲಸುವುದು, ಕಲ್ ಮೇಲೆ ಕಲ್ಲಿಡುವುದು, ಇದು ಮನಗಂಡ ಜೋರ್ ನಡೆದಿರ್ತತಿ ಕೆರಿ ಕಟ್ಟುವುದು. ಆಗ ಕೆರೆಯ ಎತ್ತರ ಒಡ್ಡಿನ ಮ್ಯಾಗ ಬಂದು ನಿಂತ ಅಲ್ಲಮಾಪ್ರಭು ಇದನ್ನೆಲ್ಲ ನೋಡ್ತಾನ. ನೋಡಿ ಅಲ್ಲಿ ಒಂದು ಮಾತಂತಾನ ಬಂದು, ಏನಂತಂದ್ರ, ಹೊಕ್ಕನಲ್ಲ ಹಿರಿಯ ಸಂಸಾರವ, ಚಿಕ್ಕ ಸಂಸಾರವ ಬಿಟ್ಟು ಹಿರಿಯ ಸಂಸಾರವ ಹೊಕ್ಕನಲ್ಲ ಸಿದ್ದರಾಮ ಅಂತ ತಿಳ್ಕೊಂಡು ಅಲ್ಲಿ ಒಂದು ವಚನ ಹೇಳ್ತಾನೆ ಅಲ್ಲಮಾಪ್ರಭು. ಅಲ್ಲಿದ್ದವ್ರನ್ನ ಬೈತಾನಂತ. ಯಾರೋ ಸಿದ್ದರಾಮ ಅಂದ್ರೆ ಎಲ್ಲಿದ ನಾವು, ಯಾರವ ಸಿದ್ದರಾಮ, ಏನ್ ಮಾಡಕತ್ತಾನಂತಂದಾಗ, ಹಂಗ ಅನ್ಬೇಡ, ಸಿದ್ದರಾಮ ಅಂತಂದ್ರ ನಮ್ಮ ಈ ನಾಡಿನ ಒಬ್ಬ ಮಹಾನ್ ತಪಸ್ವಿ, ಒಬ್ಬ ಋಷಿ ಇದ್ದಂಗ, ಒಬ್ಬ ಗುರು ಇದ್ದಂಗ ಅವನಿಗೆ ಅಂದ್ರ ಅಲ್ಲಮಾಪ್ರಭು ಅವ ಸುಮ್ಮ ಮದ್ದಳೆ ಬಾರಸವ್ರ ಗತೆ ಒಬ್ಬ ಬೇಡ್ಕೊಳ್ಳವ್ರು ವೇಷ ಹಾಕೊಂಡು ಬಂದಿರ್ತಾನವ. ಯಾರು? ಸ್ವತಃ ಪರಮಾತ್ಮ ಬಂದ ಅಲ್ಲಿ ನಿಂತ ಕೇಳ್ತಾನೆ, ಎಲ್ಲಿದಾನ ಸಿದ್ದರಾಮ ಅಂತಂದಾಗ, ಅವರು ಗುಡ್ಯಾಗದಾರ್ರಿ, ಅವ್ರು ಮಠದಾಗದಾರ್ರಿ, ಅವ್ರು ಒಳಗದಾರ್ರಿ ಅಂತಂದಾಗ, ಕರಿ ಅವೇನು ಸಿದ್ದರಾಮನು ಏನೋ ಒಡ್ಡ ರಾಮನು ನೋಡ್ರಿ ಅಂತಾನ. ನಾ ಎದಕ್ಕೆ ಕಳಿಸಿ ನಾವನಿಲ್ಲಿ
ಅಂದ್ರ ತನ್ನ ತಾನ ಅರಿವು ಮಾಡಿಕೊಂಡು ಮುಕ್ತ ಆಗಂತ ನಾ ಕಳಿಸೀನಿ. ಅವ ಏನ್ ಮಾಡಾಕತ್ತಾನಂದ್ರ ಹಿರಿಯ ಸಂಸಾರವ ಬಿಟ್ಟು, ಚಿಕ್ಕ ಸಂಸಾರವ ಬಿಟ್ಟು ಹೊಕ್ಕನಲ್ಲ ಹಿರಿಯ ಸಂಸಾರವ. ಅದಕ್ಕಿಂತಲೂ ಇನ್ನ ಹೆಂಡತಿಗೆ ಮಾಡ್ಕೊಂಡು ಮಕ್ಕಳಿಗೆ ಮಾಡದು ಚಂದ ಸಂಸಾರ ಮಾಡೋದು ಇದು ಸಣ್ಣ ಸಂಸಾರ. ಇದಕ್ಕಿಂತಲೂ ದೊಡ್ಡ ಸಂಸಾರಕ್ಕೆ ಹೊಕ್ಕನಲ್ಲ ಸಿದ್ದರಾಮ, ಕರಿ ಅವನಂತಂದಾಗ ಸಿದ್ದರಾಮನ್ ಹೋಗಿ ಕರೀತಾರೆ. ಯಾವ ಒಬ್ಬ ಬಂದಾನ್ರಿ, ಎತ್ತರ ಮ್ಯಾಗ ನಿಂತಾನ, ಅಲ್ಲಿ ನಾವೇನು ಕಲ್ಲಿನ ಗುಡ್ಡ ಹೋಗದಿವಲ್ಲ ಅದ್ರ ಮ್ಯಾಗ ನಿಂತಾನ, ನಿಂತ ನಿಮ್ಮನ್ನು ಸಿಕ್ಕಾಪಟ್ಟಿ ಬೈಯಾಕತ್ತಾನ. ಏನು ಬೈದ ಅಂತಂದ್ರ, ನಿಮಗ ಸಿದ್ದರಾಮ ಅಲ್ಲಂತ ನೀವು, ಸಿದ್ದರಾಮನು ಅಥವಾ ಒಡ್ಡರಾಮನು. ಅವೇನು ಒಡ್ರ ಪೈಕಿ ಅದಾನೇನು ಸಿದ್ದರಾಮ? ಕೆಲವೊಬ್ರು ಅದನ್ನ ತಪ್ಪು ತಿಳ್ಕೊಂಡಾರೋ ಏನು ನಮಗ ಏನೋ ಗೊತ್ತಿಲ್ಲ. ಈ ಚರಿತ್ರೆಯೊಳಗೆ ಏನ್ ಬರೀತಾರಂದ್ರ, ಸಿದ್ದರಾಮ ಅಂದ್ರ ಅವ್ರ ತಾಯಿ ತಂದೆ ಒಕ್ಕಲಿಗರು, ಕೂಡು ಒಕ್ಕಲಿಗರು ಅಂತ ಬರೀತಾರೆ. ಕೆಲವೊಬ್ರು ಕೆರಿ ಕಟ್ಟುವುದು ಕಲ್ಲು ಒಡೆಯುವುದು ನೋಡಿ ಸಿದ್ದರಾಮ ಒಡ್ರಾಮ ಅಂತ ಹಿಂಗೂ ತಿಳ್ಕೊಂಡ ಹಿಂಗೂ ಅರ್ಥ ಮಾಡ್ತಾರ. ಆದ್ರ ಇಲ್ಲಿ ರಾಘವಾಂಕ ಕವಿ ಏನ್ ಬರೀತಾನಂದ್ರ ಸಿದ್ದರಾಮ ಒಕ್ಕಲಿಗರ, ಕೂಡು ಒಕ್ಕಲಿಗರ ಪೈಕಿ ಅಂತ ತಿಳ್ಕೊಂಡ. ಆದ್ರ ಅವನಲ್ಲಿ ಇರ್ತಕ್ಕಂಥ ಆಚಾರ ವಿಚಾರಗಳೆಲ್ಲ ಜಂಗಮರ ಆಚಾರ ವಿಚಾರಗಳಿರ್ತಾವ. ಸಿದ್ದರಾಮ ಶಿವಯೋಗ ಇರ್ತಾರ, ಜಂಗಮರ ಆಚಾರ ವಿಚಾರಗಳು ಸಿದ್ದರಾಮ ಶಿವಯೋಗ ಹತ್ತಿರ ಇರ್ತಾವ. ಅದರ ಕಾಲಮಾನದ ಪರಿಸ್ಥಿತಿಯೊಳಗ, ವೈಪರೀತ್ಯದೊಳಗ ಯಾರು ಹೆಂಗ ಏನಂತ ತಿಳ್ಕೊಂಡ ಕವಿಗಳಿಗೂ ಇದಮಿತ್ಯಂ ಅಂತ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯೊಳಗೆ ಏನಪ್ಪಾ ಅಂತಂದ್ರ ಸಿದ್ದರಾಮ ಬರ್ತಾನ. ಅಲ್ಲಮ ಪ್ರಭುವನನ್ನು ನೋಡಿ ಏನಂತಾನಂತಂದ್ರೆ, ಯಾರು ನೀವು ಅಂತ ಕೇಳ್ಕೊಂಡಾಗ, ನಾನು ಸಿದ್ದರಾಮ ಅಂತಂದಾಗ ಅವನಿಗೆ ಅವರಿಗೆ ಇಬ್ಬರಿಗೂ ಅಲ್ಲಿ ಮತ್ತೆ 100 ವಚನಗಳ ಸುರಿಮಳೆ ವಾಗ್ವಾದ. ಇವೊಂದು ವಚನ ಅಂದ್ರೆ ಅವೊಂದು ವಚನ ಅಂತಾನ, ಅವೊಂದು ವಚನ ಅಂದ್ರೆ ಇವೊಂದು ವಚನ ಅಂತಾನ. ಕೊನೆಗೆ ಸಿದ್ದರಾಮನಿಗೆ ಸಿಟ್ಟು ಬಂದು, ಸಿಟ್ಟು ಬರೋವ್ರಿಗೆ ಗತೆ ಮಾತಾಡ್ತಾನ್ರಿ ಅಲ್ಲಮ ಪ್ರಭು, ಸಿಕ್ಕಾಪಟ್ಟಿ ಬೈತಾನ. ಸಿದ್ದರಾಮನಿಗೆ ಸಿಟ್ಟು ಬಂದಾಗ, ನೀ ಯಾರೋ ನನಗ ಹೇಳ್ತಿ ಮಾತಾಡ್ತೇನೆ ಅಂತ ತಿಳ್ಕೊಂಡು ನಿನ್ನ ಸುಟ್ಟು ಬಿಡ್ಬೇಕಂತ ಹೇಳಿ ಸಿದ್ದರಾಮ ತನ್ನ ಉರಿಗಣ್ಣನ್ನು ತೆರೆದು ಬಿಡ್ತಾನ. ಉರಿಗಣ್ಣನ್ನು ತೆರೆದು ಇವನು ಸುಟ್ಟು ಬಿಡ್ಬೇಕಂತ ತಿಳ್ಕೊಂಡು 3ನೇ ಕಣ್ಣು ತೆರೆದು ಬಿಡ್ತಾನ. ಆ ಕಣ್ಣಿನಿಂದ ಹಿಂಗ ಜ್ವಾಲೆ ಹೋಗ್ತದ, ಬೆಂಕಿ ಹೋಗ್ತದ. ಹೆಂಗಂತಂದ್ರ ಈ ಮಳೆಗಾಲದೊಳಗ ಮ್ಯಾಲ ಬಾಳಟ ಮಳೆ ಆತಂದ್ರ ಹಳ್ಳ ಹೆಂಗ ಬರ್ತದ, ದೊಡ್ಡ ಹಳ್ಳ, ಹಂಗ ಬೆಂಕಿಯ ಕಿಡಿಗಳು ಜ್ವಾಲೆ ಆ ರೀತಿ ಅವನು ಸುಡ್ಬೇಕಂತ ತಿಳ್ಕೊಂಡ ಇವನ ಕಣ್ಣಿನಿಂದ ಬೆಂಕಿ ಹೋಗುವಾಗ ಸುಟ್ಕೊಂಡು ಸಾಯಲಿ ಅಂತ ಕಣ್ಣು ತೆರೆದು ನೋಡಿದಾಗ ಬೆಂಕಿ ಹೋಗುತ್ತದ. ಆದ್ರ ಆ ಬೆಂಕಿ ಎಲ್ಲಿ ಹೋಗುತ್ತದೆ ಅಂದ್ರ ಸೀದಾ ಅಲ್ಲಮ ಪ್ರಭುವಿನ ಪಾದದ ಬಲಪಾದದ ಹೆಬ್ಬೆರಳದೊಳಗೆ ಹೋಗಿ ಮಾಯ ಆಗಿಬಿಡ್ತದ ಆ ಬೆಂಕಿ ಎಲ್ಲ. ಅಲ್ಲಮ ಪ್ರಭುವಿನ ಪಾದದೊಳಗೆ ಹೋಗಿ ಆ ನೇತ್ರದಿಂದ ಬಂದಿರತಕ್ಕಂಥ ಅಗ್ನಿ ಅಲ್ಲಮ ಪ್ರಭುವಿನ ಪಾದದೊಳಗೆ ಮಾಯ ಆಗಿಬಿಡ್ತದ. ಸುಡಂಗಿಲ್ಲವ. ಆಗ ನೆನಪಾಗುತ್ತದ ಅವನಿಗೆ, ಅರೇ 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 ಮಲ್ಲಯ್ಯ ಇವನೇ ಅದಾನ, ಇವನೇ ಪರಮಾತ್ಮ ಅದಾನ. ಯಾಕಂದ್ರೆ ನನಗೆ ಹೇಳಿದ್ದಲ್ಲ, 3ನೇ ಕಣ್ಣು ನೀನು ತೆಗೆದಾಗ ನಿನ್ನ ನೇತ್ರದಿಂದ ಬಂದಿರತಕ್ಕಂಥ ಉರಿ ಯಾರ ಪಾದದೊಳಗ ಲಯ ಆಗುತ್ತದ, ಯಾರ ಪಾದದೊಳಗ ಅಡಗುತ್ತದ, ಅವತ್ತ ನಾನೇ ಬಂದನಂತ ನೀ ಗುರ್ತು ಹಿಡಿಬೇಕಂತಂದಾಗ ಆಗ ಇವನಿಗೆ ಎಚ್ಚರ ಆಗುತ್ತದ. ಓಡಿ ಬಂದ ಅಲ್ಲಮ ಪ್ರಭುವಿನ ಪಾದದ ಮೇಲೆ ಬಿದ್ದು ಉಳ್ಳ್ಯಾಡಿ ಅಳ್ಳಾಕತ್ತಾನ. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ, ನಾನು ತಪ್ಪು ಮಾಡಿನಪ್ಪ ಅಂತಂದಾಗ, ಇಲ್ಲ ಇಲ್ಲಿ ತನಕ ಇದನ್ನೆಲ್ಲ ಮಾಡಿದಿ, ನೀನು ಇದಕ್ಕೆ ಬಂದಿಲ್ಲಪ್ಪ, ನೀನು ಕೆರೆ ಕಟ್ಟಕ್ಕೆ ಬಂದಿಲ್ಲ, ನೀನು ಅರವಟ್ಟಿಗೆ ಕಟ್ಟಕ್ಕೆ ಬಂದಿಲ್ಲ, ನೀನು ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಕ್ಕೆ ಬಂದಿಲ್ಲ. ನೀ ಬಂದದ್ದು ಎದಕ್ಕಂದ್ರ ಮೊದಲು ನೀ ಯಾರು ಅನ್ನೋದು ಅರಿತುಕೊಳ್ಳಾಕ ಬಂದಿಯಪ್ಪ. ಬಾ, ನೀನು ಯಾರು ಅನ್ನೋದನ್ನ ನಿನಗೆ ಅರಿವು ಮಾಡಿ ತೋರಿಸ್ತನು. ಇಂಥವ್ರು 100 ಮಂದಿ ಶರಣರದಾರ. ಎಲ್ಲಿ? ಬಸವ ಕಲ್ಯಾಣದೊಳಗ. ಆ ಬಸವ ಕಲ್ಯಾಣದೊಳಗ ದೊಡ್ಡ ಶರಣ ಕರ್ತಾರನ ಕಮ್ಮಟ ಅಂತ ಕರೀತಾರ. ಈ ಜಗತ್ತು ಹಾಳಾಗಬಾರದಂತ ತಿಳ್ಕೊಂಡು ಮೃತ್ಯುಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ, ಒಬ್ಬ ಬಸವಣ್ಣ ಅಂತ ತಿಳ್ಕೊಂಡ ಬಸವ ಕಲ್ಯಾಣದೊಳಗದಾನ. ಅವನನ್ನು ನೋಡಿ ನಾನೂ ಧನ್ಯನಾಗತೀನಿ, ನೀನೂ ಧನ್ಯನಾಗಕೆತ್ತ ಬಾ ಅಂತ ತಿಳ್ಕೊಂಡು ಆಗ ಅವನು ಕರ್ಕೊಂಡು ಬರ್ತಾನ. ಇದ್ದದ್ದೆಲ್ಲ ಬಿಟ್ಟು ಬಂದು ಬಿಡ್ತಾನ ಸಿದ್ದರಾಮ. ಎಷ್ಟು ಪ್ರಯತ್ನ ಮಾಡಿದ್ದ, ಎಷ್ಟು ಕೆರಿ ಕಟ್ಟಿದ್ದ, 68 ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ್ದ, ಎಲ್ಲಾನು ಏಕಕಾಲಕ್ಕೆ ಬಿಟ್ಟು ಬರ್ತಾನೆ ನೋಡ್ರಿ. ಎಂತ ವೈರಾಗ್ಯರವ. ನಾ ಅದನ್ನು ಮಾಡಿ, ನಾ ಇದನ್ನು ಮಾಡಿ, ಇದನ್ನೆಲ್ಲ ಹೆಂಗ ಬಿಟ್ಟು ಬರ್ಲಿ? ಏನೂ ಇದ್ದಿದ್ದಿಲ್ಲ, ಬಿಟ್ಟು ಬಂದು ಬಿಟ್ಟ. ನಾವು ಏನಾರ ಒಂದ್ ಏನ್ ನಮ್ದು ಏಟ್ ಐತಿ ನೋಡ್ರಿ, ಏಟದ ಅಟ್ ಬಿಟ್ಟು ಹೋಗಾಕ ನಮ್ಮನ್ನ ಹೇಳಿನಲ್ಲ, ಕಾಶ್ಮೀರ ದೇಶದ ಅರಸು ಎಲ್ಲ ಇಡೀ ರಾಜ್ಯವನ್ನು ಬಿಟ್ಟು ಬಂದು ಬಿಟ್ಟ.
ನಮ್ಮದೇ ಇಟ್ಟಿರ್ಬೇಕ್ರಿ. ಏನು ಒಂದು 20-30 ಲಕ್ಷ ರೂಪಾಯಿ, ಅದೊಂದು ಮಣಿ, ಒಂದು ಹೆಂಡತಿ, 4 ಮಕ್ಕಳು ಇಟ್ಟು ಬಿಟ್ಟು ಹೋಗ್ಬೇಕಾದ್ರೆ ನಿಮಗೂ ಒಮ್ಮೆ ಮನಸ್ಸಿರ್ತದ ನೋಡ್ರಿ. ಬಿಟ್ಟು ಹೋಗ್ಬೇಕು ಅನಿಸ್ತದ ನಿಮಗೂ. ಯಾವಾಗ ಗಾಂಡ ಬೈದಿರ್ಬೇಕು, ಮಕ್ಕಳ ಮಾತು ಕೇಳಬಾರದು ಅಂತದ್ರಾಗ ನಿಮಗೂ ಏನ್ ಅನಿಸ್ತದ, ಸಾಕಾಗ್ಯದ ಯಾವಾಗಾರ ಈ ಮನಿ ಬಿಟ್ಟು ಹಾದಿನಂತ ನಿಮಗೂ ಅನಿಸ್ತದ. ಕರೆ ಒಬ್ರು ಹೋಗಿಲ್ಲ, ಯಾರು ಅನಿಸಿದವ್ರು ಯಾರು ಹೋಗಿಲ್ಲ, ಹೋಗಂಗೂ ಇಲ್ಲ. ನಮ್ಮ ಕಂಪನಿಗೂ ಶರಣರು ಇವ್ರಿಗೂ ಒಬ್ಬ ಮನುಷ್ಯ ಸಾಕಾಗಿ ಹೆಂತಿಗೆ ಅಂತಿದ್ದಂತ, ದಗದ ಹೇಳಿದ ಕೂಡಲೇ ಸಾಧು ಹಾಕಣ ಮತ್ತ ಅಂತಿದ್ದಂತ. ಹೆಂತಿಗೆ ಒಂದು ಕೊಡ ನೀರ್ ತಗೊಂಡು ಬರೋಗಂದ್ರ ಸಾಧು ಹಾಕಣ ಮತ್ತನ ಅಂತಿದ್ದಂತವ. ಪಾಪ ಹೆಣ್ಮಗಳು ಎಲ್ಲಿ ನನ್ನ ಗಂಡ ಸಾಧು ಆದ್ರ ಮುಂದೆ ಗತಿ ಹೆಂಗಂತ ತಿಳ್ಕೊಂಡು ಆಕೆ ಒಂದು ದಗದ ಹೇಳ್ತಿದ್ದಿಲ್ಲಂತ್ರಿ. ಸೋಮ್ ಕೊಂಡಿರ್ತಿದ್ದವ, ಕಾಟದ ಮ್ಯಾಗ ಕೊಂಡಿರೋದು. ಟೈಮ್ ಊಟ ಅಡಿಗೆ ಆಗ್ಯದ ಇಲ್ಲ, ತಗೊಂಡ್ ಬಾ ಊಟ ಕಣವ. ಪಾಪ ಹೂ ಅಂತ ಮತ್ತೆ ತರ್ತಿತ್ತು. ಏನಾರ ಒಂದ್ ಈಟ್ ಕೆಲಸ ಹಿಡಿದ್ಕೊಳ್ಳೆ ಸಾಧು ಹಾಕೋಣ ಅಂತಿದ್ದವ. ಪಾಪ ಹೆಣ್ಮಗಳು ಕೆಲಸ ಮಾಡಿ 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 ಸ್ವರಿಗೆ ಸಹಾಯಕ್ಕಾಗಿತ್ತು ರೀ. ಒಂದ್ಸರಿ ನೀರ್ ತರಕ್ ಹೋಗಿದ್ಲ, ಅಲ್ಲೇ ಸಮೀಪ ಮಠ ಇತ್ತು ಸ್ವಾಮಿಗಳದು. ಆ ಮಠದ ಮಗಲ ಬೋರ್ ಇತ್ತು, ಬೋರ್ ಬಡ್ಕೊಂಡು ನೀರ್ ತರಬೇಕಂತ ತಿಳ್ಕೊಂಡು ಹೋಗಿದ್ಲು. ರಾತ್ರಿ 8 ಗಂಟೆ ಆಗಿತ್ತು. ಸ್ವಾಮಿಗಳು ಊಟ ಮಾಡಿ ವಾಕಿಂಗ್ ಮಾಡಕತ್ತಿದ್ರು. ಈಗ ಲೈಟ್ ಬೆಳಕನಾಗ ನೋಡಿದ್ರು, ಯಾರ ತಂಗಿ ಅಂದ್ಕೂಲೆ, ನಾರಿ ಮಲ್ಲವ ಬಸಾಪನ್ ಹೆಂತಿ, ಮತ್ತೆ ಏನಾಗಿದೆ ಹಿಂಗ್ಯಾಕೆ ಸಹಾಯಕ್ಕಾಗ್ಯದಿ? ಏನ್ ಮಾಡ್ರಿ ಅಪ್ಪ, ಗಾಂಡ ಒಂದು ಬಹಳ ಕಾಡಾಗತ್ತದ, ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ. ಒಂದ್ ಈಟ್ ಏನಾರ ಕೆಲಸ ಹೇಳಿನಿ ಅಂದ್ರ ಬರೇ ಒಂದು ಕೊಡ ನೀರು ತರೋಗಂದ್ರ ಸಾಕ್ರಿ. ಸಾಧು ಅಕ್ಕನ ತಾನ ಮತ್ತ ನಾ ಏನ್ ಮಾಡ್ರಿ ಅಪ್ಪ, ಅದಕ್ಕೆ ನನಗ ಅಂಜಿಕೆ ಬಂದದ್ರಿ, ನಾನೇ ಕೆಲಸ ಮಾಡಿ 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 ಹಿಂಗಾಗ್ಯದ. ಅವ್ರ ಗುರುಗಳಂದ್ರು ಬಾಯಲ್ ತಂಗಿ ಅಂತ ಕರೆದು, ನೋಡು ನಿನ್ನ ಗಂಡಗ ಅವ ಅటు ಸರಳ ಮನುಷ್ಯ ಇಲ್ಲ, ಸುಮ್ಮ ಅಂಜಿಕೆ ಹಾಕ್ತಾನಂಗವ, ಅರಿವಿ ಹವ ಬಿಡ್ತಾನಂಗ. ನೀ ಹಂಗೇನು ತಪ್ಪು ತಿಳ್ಕೊಬೇಡ, ನೀ ಮನಿಗೆ ಹೋಗು. ಅವಾಗೇನ್ ಮಾಡು, ಇನ್ನೊಂದು ಕೊಡ ಈ ನೀರು ಸುರಿವಿ, ಕೊಡ ತಂದು ಅವನ ಮುಂದಿಡು. ಕೊಡ ತಂದು ಇಟ್ಟು ನೀರ್ ತುಂಬ್ಕೊಂಡು ಬಾ ಇದನ್ನಂತ ಹೇಳು. ಅವ ಅಕಸ್ಮಾತ್ ಸಾಧು ಅಕ್ಕ ನೋಡ ಅಂತಂದ್ರ ಹೋಗ್ ಸಾಧು ಆಗೋಗಂತ ಹೇಳಿಬಿಡು, ಅವ ಏನ್ ಮಾಡ್ತಾನ ನೋಡುನು. ಅಕ್ಕಿ ಅಂದ್ಲು, ಮತ್ತ ಆದಂದ್ರ ಹೆಂಗ್ರಿ ಅಂದ್ಲಕ್ಕಿ. ಆಗಂಗಿಲ್ಲ, ಹೋಗ ಯವ್ವ ತಂಗಿ, ನಿನ್ನ ಗಂಡ ಎಲ್ಲಿ ಹೋಗುದಿಲ್ಲ, ಅದು ಇಲ್ಲೇ ಇರ್ತದ, ಹೋಗಂತ. ನಮ್ಮ ಹೆಣ್ಮಕ್ಳಿಗೆ ಭಾಳ ಇದು ನೋಡ್ರಿ. ಮತ್ತೆ ಗಂಡ ಸಾಧುವಾಗಿ ಹಾಂದ್ರೆ ಹೆಂಗ, ನಮ್ಗೆ ಗತಿ ಹೆಂಗ ಅನ್ಕೋತ್ಕೊಂಡ್ರ ಅವರು. ಬಾಂದ್ಲ ಮನೆಗೆ ನೀರು ಸುರಿವಿದ್ಲು, ಕೊಡ ಅವನ ಮುಂದೆ ತಂದು ಕುಕ್ಕರ್ಸ್ ನೋಡ್ಬೇಕು. ಅಂದಿಟ್ಟು 20 ವರ್ಷ ಆತ ಸಾಧು ಅಕ್ಕನ ಅನ್ನಕತ್ತಾನ. ನೋಡ್ಯಾರ ನೋಡು ಅಂತ ತಿಳ್ಕೊಂಡು ಕೊಡ ತಂದು ಕುಕ್ಕರ್ಸಿಳು. ಅವ ಹಿಂಗ ನೋಡಿದ, ಯಾಕಂದ್ರೆ ಏನು, ಹೋಗು ನೀರು ತುಂಬ್ಕೊಂಬ, ಒಂದು ಕೊಡ 4 ಕೊಡ ತಂದೀನಿ, ಸಾಕಾಗ್ಯದ ನನಗ. ಏನು ಸಂಸಾರ ನನಗೆ ಒಬ್ಬಕ್ಕಿಗೆ ಬೇಕಾಗ್ಯದ, ನೀ ಮಕ್ಕಳು ಹಡ್ದಿಲ್ಲ, ತಗೋ ಕೊಡ ತಗೋ, ನೀರು ತಗೊಂಬರೋಗು. ಅವಂದ ಸಾಧು ಅಕ್ಕನ ಅಂದ. 20 ವರ್ಷ ಆತ ಮನ್ಯಾಗ ಕೂತು ಸಾಧು ಅಕ್ಕನ ಹೋಗ ಹಾಳಾಗಿ ಆಗಿ ಹೋಗ್ಯಾರ, ಹೋಗತ್ತಾಗ ಅಂದ್ಲು. ಅಂಜಿಕೆ ಹಾಕಾಗತ್ತದ. 20 ವರ್ಷ ಆತ ಸಾಧು ಅಕ್ಕನ, ಮೊದಲು ಹೇಳು ಸಾಧು ಆಗ ಹೋಗಿ ಹಾಳಾಗಿ ಹೋಗ್ಬಿಡಂದ್ಲು. ಅವ ಅಂದ, ಎಂದು ಹಿಂಗ ಅಂದಿಲ್ಲ ಉಪಯೋಗಿ ಅಂದವ. ದಿವಸ ಹೂಣಕ್ಕಿ ಸುಮ್ಮ ಅಂಜಿಕೊಂಡ್ರಕ್ಕಿ, ಇವತ್ತು ಯಾಕೆ ಯಾರು ಮಂತ್ರ ಹಾಕ್ಯಾರ ಇದು ಏನು ಸುದ್ದಿ ಅನ್ಕೋತ ಹಗಾರಕ ಮತ್ತ ಅಲ್ಲೇ ಎದ್ದ. ನೋಡ ಸಾಧು ಅಕ್ಕನ ಎದ್ದ ಬಿಡ್ನಿ ಅನ್ಬೇಡ ಅಂದ್ಲಕ್ಕಿ. 20 ವರ್ಷ ಆತ ಬರೀ ಅನ್ನೋದು ಮಾಡಕತ್ತದಿ, ಹೇಳ ಮೊದಲು ಮನೆ ಬಿಟ್ಟು ಹೋಗು, ಸಾಧು ಆಗು, ನಿನ್ ಜನ್ಮರ ಸಾರ್ಥಕ ಆಗ್ತದೆ, ಎಲ್ಲಿದು ಹೋಗು ಸಾಧು ಆಗು. ಅವಂದ ಯಾರೋ ಕಲಿಸ್ಯಾರ ಅಪ್ಪ ಈಕೀಗ ಅಂದವ. ಈಗ ನಾನು ಏನ್ ಹಿಂಗ ಅನ್ನಕ್ಕೆಲ್ಲ ಯಾರೋ ಕಲಿಸ್ಯಾರ ಅಂತ ತಿಳ್ಕೊಂಡು ಹಗಾರಕ ಎದ್ದು ಹೊರಗೆ ಬಂದ. ತೊಲಿಬಾಗಲಿಗೆ ಬಂದ, ತೊಲಿಬಾಗಲ್ ದಾಟಿ ಹೊರಗೆ ನಿಂತು ಮತ್ತೆ ಕರೆದ, ನೋಡ ವಿಚಾರ ಮಾಡ, ಒಮ್ಮೆ ಹಾಯ್ತಂದ್ರ ಮತ್ತೆ ನೋಡ. ಒಟ್ಟ ಯಾಕೆ ಗುರುಗಳು ಹೇಳಿದ್ರಲ್ರಿ, ಗುರುಗಳ ಮಾತಿನ ಮ್ಯಾಗ ಭಾಳ ವಿಶ್ವಾಸ ಬಂದಿತ್ತಕ್ಕಿಗೆ. ಹೋಗ ನಾ ಏನ್ ನೋಡುದು ಬೇಡ ಬಿಡುದು ಬೇಡ, ಹೋಗ ಹಾಳಾಗಿ ಹೋಗ ಅತ್ತಗ ಅಂದ್ಲು. ಅವ ಅಂದ, ಹೊರಗೆ ಬಂದಿಂದ ಎಲ್ಲಿ ಹೋಗ್ಬೇಕು ಅಂದ. ಅವ್ನು ಸುಮ್ಮ ಅನ್ಕೋತ ಕೂತಿದ್ದ. ಅಟ್ಟ ಎಲ್ಲಿ ಹೋಗ್ಬೇಕಿನ್ನ ಅನ್ಕೋತ ಅಲ್ಲೇ ಊರ್ ಹೊರಗೆ ಹಿಂಗೆ ಹಿರೇ ಮಠ ಐತಾರೆ, ಮಠಕ್ಕರ ಹೋಗ್ಬೇಕು ನೋಡು ಅಂತ ತಿಳ್ಕೊಂಡು ಗುರುಗಳ ಆಗರ ಇದು. ಮತ್ತೆ 8 ರಾತ್ರಿ 8 ಗುರುಗಳು ಊಟ ಮಾಡಿ ಬಂದು ಹಿಂಗ್ ಕಾಟ ಮ್ಯಾಗ ಕೂತಿದ್ರು. ರಾತ್ರಿ 8 ಬಂದ್ರಿ, ಊಟಕ್ಕೆ ಕೊಟ್ಟಿದ್ದಿಲ್ಲಕಿನ ಅವಂಗ. ಕೊಡ ತಗೊಂಡು ನೀರು ತಂದು ಇನ್ನೆಲ್ಲ ಮಾಡಾಕಿದ್ಲು. ಗುರುಗಳು ಹೇಳಿದ್ರು, ಮನಿ ಬಿಟ್ಟು ಹೊರಗೆ ಹಾಕಿ ಬಿಟ್ಲು. ಹಗಾರಕ ಬಂದು ಗುರುಗಳು ಹಿಂಗ್ ಕೂತಿದ್ರು, ಕಟ್ಟಿ ಮ್ಯಾಗ ಕೆಳಗೆ ಬಂದು ಕೂತ ನಮಸ್ಕಾರ ಮಾಡಿ, ಯಾಕೋ ಅಂದ್ರು. ಯಾಕಿಲ್ರಿಯಪ್ಪ, ನಿಮ್ಮದಪ್ಪ ನೋಡ್ರಿಯಪ್ಪ, ಮನೆಯಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಚ ಅಲ್ಲ, ಒಟ್ಟು ಇಲ್ಲೇ ನಿಮಗತನ ಇಲ್ಲೇ ಪಾಡ್ ನೋಡ್ರಿಯಪ್ಪ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂದ. ಅವ್ರಿಗೆ ಗೊತ್ತಾತ, ಹೆಣ್ಮಗಳ ಅಂದಾಳ, ಅದಕ್ಕೆ ಇಲ್ಲಿ ಬಂದದ. ಇದು ಭಾಳ ಚಲೋ ಆಯ್ತಪ್ಪ, ಭಾಳ ಚಲೋ ಆಯ್ತು. ಬಾ ಇಲ್ಲೇ ನಮ್ಮ ಮಠದಾಗ ತೆಂಗಿನ ಗಿಡ ಅದಾವು. ಒಂದು ತೆಂಗಿನ ಗಿಡಕ್ಕೆ ದಿವಸ ಒಂದ ಕೊಡ ನೀರ್ ಹಾಕನಿ. 100 ತೆಂಗಿನ ಗಿಡ ಅದಾವ. ಶೇದು ಬಾಯಿ ಐತಿ, ಇಲ್ಲೇ ಹಾಗತಿ. ಅವ ಅಂದ, ಹೈತ ಗಾತ್ಲಿದಂದ.
ಹಾಕಂತ ತಿಳ್ಕೊಂಡು ಹ್ಞೂ ಅಂದ್ರು. ಅವತ್ತು 10 ಮುನಿಗೆ ಊಟ ಮಾಡಿ ಮಲ್ಕೊಂಡ. ಎದ್ದು ಕೂಡಲೇ ತಂದು ಹಗ್ಗ ಕೊಡ ಕ್ವಾಟ್ರ್ ಗುರುಗಳು 1 ಕೊಡ ಸೇದಿದ, 2 ಕೊಡ ಸೇದಿದ. ಹಗ್ಗ ಹಿಡಿದು ಸೇದ್ಬೇಕಲ್ರಿ. ಅವ ಅಂದ 100 ಗಿಡ ಅದಾವ, ಗಿಡಕ್ಕೆ ಒಂದು ಅಂದ್ರೆ 100 ಕೊಡ ಹಾಕಬೇಕಲ್ಲ. ನಾನು ಹೇಂತಿ 1 ಕೊಡ ನೀರು ತಂದಿದ್ರೆ ನನ್ನ ಮೇಲೆ ಇಟ್ಟು ಪ್ರೀತಿ ಮಾಡ್ತಿದ್ಲು. ಇದೊಳ ಹೈತಲ್ಲ ಈ ಸಾಧನ ಕೈಯಾಗ ಸಿಕ್ಕ ಒದ್ದಾಡು ಹೈತಂದವ. 100 ಕೊಡ ನೀರು ಹಾಕಬೇಕು. ಜಗ್ಗಿ ಕೈ ಎಲ್ಲ ಇದಾದು. ಮಧ್ಯಾಹ್ನ ಊಟ ಅನ್ಕೊಡದ 20 ಕೊಡ ಹಾಕಿದ್ದ, ಇನ್ನ 70 ಕೊಡ ಹಾಕಬೇಕಾಗಿತ್ತು. ಹಗಾರಕ ಬಂದ ಅಪ್ಕೊಳ ಮತ್ತ ಟೈಮ್ ಆಗೈತ್ರಿ ಊಟ ಅಂತ. ಮಾಡು ಊಟ, ಮತ್ತೆ 80 ಕೊಡ ಹಾಕಬೇಕು ಇವತ್ತ. ಒಳಗೆ ಹೋಗಿ ಊಟ ಮಾಡಿದ. ಗುರುಗಳು ಯಪ್ಪ ನಿಮ್ಮದ್ರಿ ಊಟ? ಹಾ ನಾ ಊಟ ಮಾಡೀನಿ, ನಾನು ರೆಸ್ಟ್ ಮಾಡ್ತೇನೆ ಅಂತ ತಿಳ್ಕೊಂಡು ಒಳಗೆ ಗುರುಗಳು ಬಾಗಲ ಹಾಕೊಂಡು ರೆಸ್ಟ್ ಮಾಡಕ್ ಹೋದ್ರು. ಕಾನ್ನಂತ ಜಿಗದ ಬಿಟ್ಟಿದ್ದೀವ. ಇನ್ನೆಲ್ಲಿ 80 ಕೂಡ ಇದಕ್ಕೆ ಹಾಕೊಂಡು ಕುಂಡ್ರು ತಿಳ್ಕೊಂಡು ಹಾದ ಹೋಗಿ ಅಲ್ಲೇ ಊರು ದಾಂಡಿಗೆ ಹನುಮಂತರ ಗುಡಿ ಅಂತ ಕೂತ. ಅಂದ್ರೆ ಕರ್ಯಾಕದು ಬರ್ತಾಳ ನೋಡ್ಬೇಕಂತೇಳಿ ಏಂತಿ ಕರ್ಯಾಕ್ ಬರ್ತಾಳ ನೋಡತ್ತೇಳಿ ಹನುಮಂತರ ಗುಡಿ ಅಂತ ಕೂತ. ಸಂಜೆ 5 ತಕ ಕೂತ. ಆಕೇನು ಬರ್ಲಿಲ್ರಿ, ಒಟ್ಟು ಬರ್ಲಿಲ್ಲ. ಅವ್ರು ಆಕಿ ಮಗ ಅವನ ಮಗ ಅಲ್ಲೇ ಹನುಮಂತರ ಗುಡಿ ಎತ್ತಕ ಆಡಾಕತ್ತಿತ್ತು. ಇವ್ ಕೇಳ್ದ, ಏ ನಿಮ್ಮ ಮವೆಲಿಗಳು ಮನ್ಯಾಗದಾಳ ಮನ್ಯಾಗ, ಮತ್ತ ನಾನು ಕೇಳಿದ್ಲೇನು? ನೀನು ಸುದ್ದಿನ ತೆಗದಿಲ್ಲ ಅಂದ ಅವ್ನ ಹುಡುಗ. ನೀನು ಸುದ್ದಿನ ತೆಗದಿಲ್ಲವ, ತೆಗದಿಲ್ಲ ಅವ್ವ. ಮತ್ತ ನನಗ ಬಾ ಅಂದಿಲ್ಲೇನು? ಏನು ಬಾ ಅಂದಿಲ್ಲ, ಬಿಡಂದಿಲ್ಲ. ಸಂಜೆ 5 ಆತು. ಹಗಾರ್ಕ ಬಂದ, ಹುಡುಗನ ಕೈ ಹಿಡ್ದ, ನಡಿ ಮನಿಗೆ ಹೋಗುಣು ಅಂದ್ಕೂಲೆ ಆ ಹುಡುಗ ಏನ್ ಗೊತ್ತಾ ಹ್ಞೂ ಅಂತ ತಿಳ್ಕೊಂಡು ಹೋತದು. ಹುಡುಗನ ಕೈ ಇವನ ಹಿಡ್ದಿದ್ರಿ, ಮಗನ ಕೈ ಇವನ ಹಿಡ್ದಿದ್ದ. ಮನಿ ಸಮೀಪ ಬತ್ತು, ಆಕೆ ಬಾಗಲ್ದಾಗ ನಿಂತಿದ್ಲು. ಇವೇನಂತಿದ್ರಿ, ಏ ಮಗನ ನಿಮ್ಮ ಹೊರಗ ಹಾಕ್ಯಾಳ, ನಾ ಬರಂಗಿಲ್ಲ, ಕೈ ಬಿಡ್ನಂತ ಇವನ ಹಿಡ್ದಿದ್ದ ಅವನ ಕೈಯ. ಆ ಹುಡುಗನ ಕೈ ಹಿಡಿದ, ನಾ ಬರೋದಿಲ್ಲ ಬಿಡು ಅಂತಿದ್ದ. ಆಕೆ ಅಂದು, ಸೋಂಬಾ ಯಾಕೆ ನಾಟಕ ಮಾಡ್ತೀಯ ಅಟ್ಟ, ಸೋಂಬಾ ನೀರ್ ತರ್ತೀವಿ ಅಂದ್ಕೂಲ. ಹ್ಞೂ ಅಂದ. ಆ ನಂತರ ನೀರ್ ತರಾಕತ್ತಿದ. ನಾವು ಮನಿ ಬಿಟ್ಟು ಹೋಗುದಂದ್ರೆ ಅಷ್ಟು ಸರಳ ಇಲ್ರಿ ಅವ. ಇದ್ದದ್ದನ್ನ ಮನಿಯೊಳಗ ನಾವೆಲ್ಲ ಏನಪ್ಪಾ ಅಂತಂದ್ರೆ ಒಳ್ಳೆಯದನ್ನು ಮಾಡ್ಕೊಂಡು ಬದುಕೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದ. ಆ ರೀತಿಯೊಳಗ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಂತ ಜೀವನದ ಸಾರ್ಥಕತೆಯನ್ನು ಮಾಡಿಕೊಡ್ರಿ ಅಂತ ಹೇಳಿ ವಾಗ್ರೂಪ ಸೇವೆಗೆ ವಿರಾಮ ಮಾಡೋಣ. ಸಾಂಬ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ.